ವಿಡಿಯೋ ಸ್ಟಾರ್ಟ್ ಆಯ್ತು. ವಿಡಿಯೋ ಸ್ಟಾರ್ಟ್ ಆಗಿಂತ ಮುಂಚೆ ಆರಾಮಾಗಿದ್ದೆ. ವಿಡಿಯೋ ಸ್ಟಾರ್ಟ್ ಆದ್ಮೇಲೆ ಅಳೋದಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಹಿಂಗ ಸಮಾಧಾನ ಮಾಡಿ ಫೀಡ್ ಮಾಡಿ ಮತ್ತೆ ಮುಗಿಸ್ಕೊಂಡು ಮತ್ತೆ ಇವಾಗ ಮತ್ತೊಂದ್ಸಲಿ ಫೀಡ್ ಮಾಡ್ತಾ ಇದೀನಿ. ಅಲ್ಲ, ನಾನು ರೆಡಿಯಾಗಾಯ್ತು. ಇವತ್ತು ಶೂಟ್ ಇದೆ. ನಾವ್ ಎಲ್ಗ ಹೋಗ್ತಾ ಇದೀವಿ, ಹೇಗ್ ಶೂಟ್ ಮಾಡ್ತೀವಿ, ಅದ್ರಲ್ಲಿ ನ್ಯೂ ಬಾರ್ನ್ ಬೇಬಿ ಇಟ್ಕೊಂಡು ಅಂತ ನೀವು ಫುಲ್ ಕಾಂಪ್ಲಿಕೇಟೆಡ್. ಇವತ್ತು ಪಾಪು ಡೆಲಿವರಿ ಆದ್ಮೇಲೆ ಫಸ್ಟ್ ಟೈಮು ನಾವು ಒಂದು ಕಮರ್ಷಿಯಲ್ ಶೂಟ್ನ ಒಪ್ಕೊಂಡಿದೀವಿ. ನಾವು ಇವತ್ತು ಶೂಟ್ ಒಪ್ಕೊಂಡಿದ್ದೆ ಕಾರಣ ಬಿಕಾಸ್ ಆಫ್ ನನ್ನ ದೊಡ್ಡ ಮಗ ಇದ್ದಾನೆ ಅಂತ. ನನ್ನ ದೊಡ್ಡ ಮಗ ಎಷ್ಟು ಜವಾಬ್ದಾರಿಯಿಂದ ನನ್ನ ಚಿಕ್ಕ ಮಗ ನೋಡ್ಕೊಳ್ತಾನೆ ಅಂತ. ನೋಡ್ಕೊಳ್ತೀಯ ಭೀಷ್ಮ? ಈ ಪ್ರಾಪರ್ಟಿ ಶೂಟು ನಮಗೊಂದು ಕಂಪ್ಲೀಟಾಗಿ ಚಾಲೆಂಜಿಂಗ್ ಶೂಟ್ ಆಗಿತ್ತು. ಯಾಕೆ ಅಂತ ಅಂದರೆ ಕಂಪ್ಲೀಟಾಗಿ ಪಾಟೀಲ್ ಸರ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಮಾರ್ಕೆಟಿಂಗ್ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆದರೆ ಮಾರ್ಕೆಟಿಂಗ್ ಅವರ ಫೇಸು ಇದರಲ್ಲಿ ತೋರಿಸೋಂಗಿರಲಿಲ್ಲ. ಹಾಗಾಗಿ ತುಂಬಾ ಚಾಲೆಂಜಿಂಗಾಗಿ ಶೂಟ್ ಮಾಡಿದೆ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ವ್ಲಾಗ್ ಆಫ್ ಫ್ಯಾಮಿಲಿ ಮ್ಯಾನ್ ಆಕರ್ಷ್ ಶರಳಕಟ್ಟ. ಅಲ್ಲ, ನಾನು ರೆಡಿಯಾಗಾಯ್ತು. ಇವತ್ತು ಶೂಟ್ ಇದೆ. ನಾವ್ ಎಲ್ಗ ಹೋಗ್ತಾ ಇದೀವಿ, ಹೇಗ್ ಶೂಟ್ ಮಾಡ್ತೀವಿ, ಅದ್ರಲ್ಲಿ ನ್ಯೂ ಬಾರ್ನ್ ಬೇಬಿ ಇಟ್ಕೊಂಡು ಅಂತ ನೀವು ಫುಲ್ ಕಾಂಪ್ಲಿಕೇಟೆಡ್ ಇವತ್ತು. ಅಲ್ಲ, ಫಸ್ಟ್ ಟೈಮ್ ಅಲ್ಲ ನೋಡಿ. ಆಕಾಶ್ ಅವ್ರಿಗೆ ಟೈಮ್ ಸಿಗ್ದಿಲ್ಲ, ಹೆಂಗ್ ರೆಡಿ ಆಗಿದ್ದಾರೆ ಏನು ರೆಡಿ ಆಗಿಲ್ಲ, ಏನು ರೆಡಿ ಆಗಿಲ್ಲ. ಡ್ರೋನ್ ತಗೊಂಡಿದ್ದಾರೆ. ಮಗನ್ ಇಟ್ಕೊಂಡು ಡ್ರೋನ್ ಆರ್ಸೋ ಪ್ಲಾನ್ ಅಲ್ಲಿ ಇದೆ. ಆಗುತ್ತಾ ಆಕಾಶ್? ಬಿಶು ಬಾ ಬಂಗಾರಿ. ಕಾರ್ ಅಲ್ಲಿದೆ, ಬಾ. ಹಾ ಸರಿ, ಬಾ. ಪಾಪು ಡೆಲಿವರಿ ಆದಮೇಲೆ ಫಸ್ಟ್ ಟೈಮು ನಾವು ಒಂದು ಕಮರ್ಷಿಯಲ್ ಶೂಟ್ನ ಒಪ್ಕೊಂಡಿದ್ದೀವಿ. ಸೊ ಈ ಶೂಟ್ ಹೇಗಾಗುತ್ತೆ ಏನೋ ಗೊತ್ತಿಲ್ಲ, ಆದರೂ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನು ಕಂಪ್ಲೀಟಾಗಿ ವ್ಲಾಗಲ್ಲಿ ತೋರಿಸೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾವು ಇವತ್ತು ಶೂಟ್ ಒಪ್ಕೊಂಡಿದ್ದೆ ಕಾರಣ ಬಿಕಾಸ್ ಆಫ್ ನನ್ನ ದೊಡ್ಡ ಮಗ ಇದ್ದಾನೆ ಅಂತ. ನನ್ನ ದೊಡ್ಡ ಮಗ ಎಷ್ಟು ಜವಾಬ್ದಾರಿಯಿಂದ ನನ್ನ ಚಿಕ್ಕ ಮಗ ನೋಡ್ಕೊಳ್ತಾನೆ ಅಂತ. ನೋಡ್ಕೊಳ್ತೀಯ ಭೀಷ್ಮ? ಥ್ಯಾಂಕ್ ಯು ಕಂದ. ಹಾಲೆಂದು ತಗೊಂಡಿದ್ದೀನಿ. ಓಹೋ, ಮಿಲ್ಕ್ ಎಲ್ಲ ತಗೊಂಡಿದ್ಯಾ ಅಂತ ಕೇಳ್ತಾ ಇದ್ದಾನೆ. ತಗೊಂಡಿದ್ದೀನಿ ಭೀಷ್ಮ. ಶೂಟ್ಗೆ ಹೊರಡಬೇಕು ಅಂತಂದರೆ ಯಾವುದೇ ರೀತಿ ಪ್ರಿಪ್ರೇಷನ್ ಬೇಕಾಗಿಲ್ಲ. ಆದರೆ ಈಗ ಇಬ್ಬರು ಮಕ್ಕಳನ್ನ ಹ್ಯಾಂಡಲ್ ಮಾಡೋದೇ ನಮಗೆ ದೊಡ್ಡ ಟಾಸ್ಕ್ ಆಗಿದೆ. ಇಬ್ಬರು ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ಶೂಟು ಕರ್ಕೊಂಡೋಗಿ ಶೂಟ್ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಬಿಟ್ಟೋಗೋಣ ಅಂತ ಅಂದರೆ ಸದ್ಯಕ್ಕೆ ನಮ್ಮ ಹಿರಿಯರು ಯಾರು ಇಲ್ಲದೆ ಇರೋ ಕಾರಣ ನಾವೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಶೂಟ್ ಲೊಕೇಶನ್ನು ಮೈಸೂರು ರೋಡಲ್ಲಿತ್ತು. ನಮ್ಮ ಮನೆಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಶೂಟ್ ಲೊಕೇಶನ್ನು. ಇದು ಕಮರ್ಷಿಯಲ್ ಶೂಟ್ ಆಗಿತ್ತು. ಸೊ ಪ್ರಾಪರ್ಟಿ ಶೂಟು, ಅದರಲ್ಲೂ ಕೂಡ ವಿಲ್ಲಾ ಎಲ್ಲ ಟೂರು ಮಾಡ್ಬೋದು ಅಂತ ಹೇಳಿ ಹೊರಟ್ವಿ. ಶೂಟ್ ಲೊಕೇಶನ್ಗೆ ರೀಚ್ ಆಗ್ತಿದ್ದಂಗೆ ಪಾಟೀಲ್ ಸರ್ ಸಿಕ್ಕಿದ್ರು. ಪಾಟೀಲ್ ಸರ್ನ ನೀವು ನಮ್ಮ ಡಿಜಿಟಲ್ ಮಾಧ್ಯಮ ಚಾನಲಲ್ಲಿ ನೋಡಿರ್ತೀರ. ಅವ್ರದ್ದು ಸುಮಾರು ಪ್ರಾಪರ್ಟೀಸ್ಗಳನ್ನು ನಾವು ಶೂಟ್ ಮಾಡಿ ನಮ್ಮ ಚಾನಲಲ್ಲಿ ಪ್ರಮೋಷನ್ ಮಾಡಿದ್ದೀವಿ. ಜೆನ್ಯೂನ್ ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ ಯಾವುದೇ ರೀತಿ ಇವ್ರ ಪ್ರಾಪರ್ಟಿ ಡಾಕ್ಯುಮೆಂಟೇಷನಲ್ಲಿ ಪ್ರಾಬ್ಲಮ್ಸೇ ಇರೋದಿಲ್ಲ. ಸೊ ಹಾಗಾಗಿ ಧೈರ್ಯವಾಗಿ ನಾವು ಇವ್ರ ಶೂಟ್ ಬಂದರೆ ಒಪ್ಕೊಳ್ತೀವಿ. ಶೂಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟಾಗಿ ಒಂದು ಓವರ್ವ್ಯೂ ಕೊಟ್ಟರು. ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಇಲ್ಲಿ ಏನು ಸ್ಕ್ವೇರ್ ಫೀಟ್ ನಡೀತಾ ಇದೆ, ಲೊಕ್ಯಾಲಿಟಿ ಹೇಗಿದೆ. ಸೊ ನಮಗೂ ಕೂಡ ಕೆಲವೊಮ್ಮೆ ಅನಿಸ್ತಾ ಇರುತ್ತೆ, ಇವ್ರು ಹೇಳ್ತಾ ಇರ್ಬೇಕಾದ್ರೆ ನಾವು ಒಂದು ಪ್ರಾಪರ್ಟಿ ತೊಗೊಂಡ್ರೆ ಹೇಗಿರುತ್ತೆ ಅಂತ ಹೇಳಿ. ನೋಡೋಣ, ನಾವು ಅಂದ್ಕೊತಿದ್ದಂಗೆ ಯಾವುದೂ ಆಗಲ್ವಲ್ಲ. ಮುಂದೊಂದು ದಿನ ಖಂಡಿತವಾಗ್ಲೂ ಒಂದೊಳ್ಳೆ ಪ್ರಾಪರ್ಟಿನ, ನಾವೇ ಪ್ರಮೋಷನ್ ಮಾಡ್ತಾ ಇರುವಂಥ ಪ್ರಾಪರ್ಟಿನ ಖಂಡಿತವಾಗ್ಲೂ ಪರ್ಚೇಸ್ ಮಾಡೇ ಮಾಡ್ತೀವಿ. ಆ ದಿನ ತುಂಬ ಹತ್ತಿರ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈ ಪ್ರಾಪರ್ಟಿ ಶೂಟು ನಮಗೊಂದು ಕಂಪ್ಲೀಟಾಗಿ ಚಾಲೆಂಜಿಂಗ್ ಶೂಟ್ ಆಗಿತ್ತು. ಯಾಕೆ ಅಂತ ಅಂದರೆ ಕಂಪ್ಲೀಟಾಗಿ ಪಾಟೀಲ್ ಸರ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಮಾರ್ಕೆಟಿಂಗ್ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆದರೆ ಮಾರ್ಕೆಟಿಂಗ್ ಅವರ ಫೇಸು ಇದರಲ್ಲಿ ತೋರಿಸೋಂಗಿರಲಿಲ್ಲ. ಹಾಗಾಗಿ ತುಂಬಾ ಚಾಲೆಂಜಿಂಗಾಗಿ ಶೂಟ್ ಮಾಡಿದೆ. ಸೊ ಕಂಪ್ಲೀಟಾಗಿ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಇದೊಂದು ತುಂಬಾ ಒಳ್ಳೆ ಒಂದು ವಿಲ್ಲಾ ಪ್ರಾಜೆಕ್ಟು ಆ್ಯಂಡ್ ಮೇಯ್ನ್ ರೋಡ್ಗೆ ಹತ್ತಿರ ಆಗಿರುವಂಥ ಪ್ರಾಜೆಕ್ಟು. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿರುವಂಥ ಎಲ್ಲ ಪ್ಲಾಟ್ಸಲ್ಲೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನಮಗಂತೂ ಆಶ್ಚರ್ಯ ಆಯಿತು. ನಾವು ಎಷ್ಟೋ ಶೂಟ್ಗಳನ್ನ ಮಾಡ್ತೀವಿ, ಆದರೆ ಎಲ್ಲ ಎಂಟಿ ಪ್ಲಾಟ್ಸ್ ಇರುತ್ತೆ. ಆದರೆ ಈ ಪ್ಲಾಟ್ಸಲ್ಲಿ ಕಂಪ್ಲೀಟಾಗಿ ಎಲ್ಲ ವಿಲ್ಲಾಗಳು ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದ್ದಾವೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಕಂಪ್ಲೀಟ್ ಡೀಟೇಲ್ ಬೇಕು ಅಂತ ಅಂದರೆ ಡಿಜಿಟಲ್ ಮಾಧ್ಯಮದಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಕಂಪ್ಲೀಟಾಗಿ ಈ ಪ್ರಾಪರ್ಟಿಯ ಇನ್ಫಾರ್ಮೇಷನ್ ಇರುತ್ತೆ. ಶೂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅಲ್ಲಿಂದ ಹೊರಟ್ವಿ. ಸೊ ಕಂಪ್ಲೀಟಾಗಿ ಇವತ್ತು ನಮಗೆ ಭೀಷ್ಮ ತುಂಬಾ ಸಪೋರ್ಟ್ ಮಾಡ್ದ. ಯಾಕೆ ಅಂತಂದರೆ ಭೀಷ್ಮನೇ ಪಾಪುನ ಟೇಕ್ ಕೇರ್ ಮಾಡ್ದ. ಸೊ ಶೂಟ್ ಮಾಡ್ಬೇಕಾರೆಲ್ಲ ವಿಡಿಯೋ ಸ್ಟಾರ್ಟ್ ಆಯ್ತು. ವಿಡಿಯೋ ಸ್ಟಾರ್ಟ್ ಆಗಿಂತ ಮುಂಚೆ ಆರಾಮಾಗಿದ್ದೆ. ವಿಡಿಯೋ ಸ್ಟಾರ್ಟ್ ಆದ್ಮೇಲೆ ಅಳೋದಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಹಿಂಗ ಸಮಾಧಾನ ಮಾಡಿ ಫೀಡ್ ಮಾಡಿ ಮತ್ತೆ ಮುಗಿಸ್ಕೊಂಡು ಮತ್ತೆ ಇವಾಗ ಮತ್ತೊಂದ್ಸಲಿ ಫೀಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ನೋಡಿ ಇವತ್ತಿನ ದಿನ. ನಮ್ಮ ಭೀಷ್ಮ, ನನ್ನ ಮಗ ಇವತ್ತು ರೆಕಾರ್ಡಿಂಗ್ ಮಾಡ್ತಾ ಇದ್ದಾನೆ. ಅಲ್ವಾ ಭೀಷ್ಮ? ಹೌದು.
ತುಂಬಾ ಒಳ್ಳೆ ಹುಡುಗ ಆಗಿದ್ದಾನೆ. ಅಮ್ಮನೆ ರೆಕಾರ್ಡಿಂಗ್ ಮಾಡ್ತಾ ಇರ್ತಾನೆ, ನಾನು ಕಂಟೆಂಟ್ ಮಾಡ್ತಾ ಇರ್ತೀನಿ. ನನಗೆ ಯಾರು ಇವಾಗ ಕ್ಯಾಮ್ರಾಮನ್ ಬೇಡ, ನನ್ನ ಮಗನೇ ಇವಾಗ ಕ್ಯಾಮ್ರಾಮನ್ ಆಗ್ಬಿಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಭೀಷ್ಮ, ಲವ್ ಯು ಭೀಷ್ಮ. ನೋಡಿ ನಮ್ಮ ಭೀಷ್ಮ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾನೆ ಇವಾಗ ನನಗೆ. ಅವನೇ ಎಲ್ಲ ಲಗೇಜ್ ಎಲ್ಲ ಕ್ಯಾರಿ ಮಾಡ್ತಾನೆ, ಬೇಬಿ ಐಟಮ್ಸ್ ಎಲ್ಲ ಕ್ಯಾರಿ ಮಾಡ್ತಾನೆ. ಪಾಪನ ಅವ್ನು ಶೂಟ್ ಮುಗಿಯೋ ಗಂಟ ಸಂಜೆ ಆಯ್ತಲ್ಲ, ಸೊಳ್ಳೆ ಬಂದ್ಬಿಟ್ಟಿದೆ. ಓ ಸಾರಿ, ನೈಟ್. ನಾ ಸಂಜೆ ಅನ್ಬಿಟ್ನಲ್ಲಪ್ಪ. ನೋಡಿ ನೈಟ್ ಅನ್ನೋದಕ್ಕೆ ಸಂಜೆ ಅಂದೆ. ಸಾರಿ ಭೀಷ್ಮ. ಪಾಪನ್ ನೋಡ್ಕೊಂಡ, ಅದ್ರ ಜೊತೆಗೆ ಇವಾಗ ಪಾಪು ಇಲ್ಲ, ಇಲ್ಲಿದೆ ಮಲಗಿದ್ದಾನೆ ಪಾಪು. ಎಸ್ ಭೀಷ್ಮ. ಯಾ ಮಕ್ಕಳು ಮೂಡು ಯಾವಾಗಲೂ ಒಂದೇ ಥರ ಇರಲ್ಲ, ಅದು ನಿಮಗೂ ಗೊತ್ತು. ಆದರೂ ಕೂಡ ನಮ್ಮ ಭೀಷ್ಮ ಎಷ್ಟು ಮೆಚ್ಯೂರಿಟಿ ಇದ್ದಾನೆ ಅಂತಂದರೆ, ಪಾಪುನ ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಹೇಗೆ ಟೇಕ್ ಕೇರ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಅವನಿಗೆ ಗೈಡ್ ಮಾಡಿ ಅವನ್ನ ನಮ್ಮ ಜೊತೆ ಕರ್ಕೊಂಡೋದ್ವಿ. ಏಕೆಂದರೆ ಜೀವನ ಹೇಗೆ ಬರುತ್ತೋ ಹಾಗೆ ತೊಗೊಂಡು ಹೋಗ್ಬೇಕಷ್ಟೇ, ಬೇರೆ ಆಪ್ಷನ್ನೇ ಇಲ್ಲ. ಸೊ ನಮ್ಮ ಜೊತೆ ಯಾವಾಗಲೂ ನಮ್ಮ ಭೀಷ್ಮನೇ ಇರೋದ್ರಿಂದ ಪಾಪುನ ಜವಾಬ್ದಾರಿನೂ ಕೂಡ ಅವನದು ಆಗಿರುತ್ತೆ. ಸೊ ಹಾಗಾಗಿನೇ ಇವತ್ತಿನ ಈ ಶೂಟಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಭೀಷ್ಮನ ಕರ್ಕೊಂಡೋಗಿ ಶೂಟ್ ಲೊಕೇಶನ್ಗೆ ಶೂಟ್ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ವಿ. ಫೈನಲ್ ಆಗಿ ಶೂಟ್ ಎಲ್ಲ ಮುಗೀತು. ಭೀಷ್ಮ ಎಸ್ 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 ಶೂಟ್ ಎಲ್ಲ ಮುಗೀತು. ಹೇಗಿತ್ತು ಭೀಷ್ಮ? ನಮ್ಮ ಟೀಮಿಗೆ ಹೊಸ್ದಾಗಿ ಬಂದಿರೋದು. ಇದೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿರೋದು ಅವರೇ. 22 ಇಯರ್ಸ್ ಇಂದ ಇದ್ದಾರೆ ಈ ಫೀಲ್ಡ್ ಅಲ್ಲಿ. ಸೊ ಇದೆಲ್ಲ ಅವ್ರದೇ ಕನ್ಸ್ಟ್ರಕ್ಷನ್ ಊರ್ತಿ ಅವ್ರದ್ದು. ಸೊ ಅವ್ರು ಕರೆಕ್ಟ್ ಆಗಿ ನಮಗೆ ಅಸಿಸ್ಟ್ ಮಾಡ್ತಾರೆ. ಮುಗಿತಾ? ನಾನೇನ್ ಗೊತ್ತಾ, ಯಾರಿಗೂ ಟೆಂಡರ್ ಕೊಡಲ್ವಲ್ಲ ಕನ್ಸ್ಟ್ರಕ್ಷನ್ಗೆ, ಅದಕ್ಕೆ ನಮಗೆ ಗೈಡ್ ಅಂತೂ ಮಾಡೇ ಮಾಡ್ತಾರೆ ಅವ್ರು. ನಾವೇನೋ ನಿಮ್ಮ ಹತ್ರ ಟೆಂಡರ್ ತಗೊಳಕ್ ಬಂದ್ರೆ ಹೇಗಿತ್ತಪ್ಪ ಶೂಟು? ಚೆನ್ನಾಗಿದೆ. ಎಲ್ಲೇ ಕನ ಶೂಟ್ ನೋಡಿದೆ, ಬರೀ ಪಾಪನೇ ನೋಡಿದ್ನಲ್ಲ ಅಂತಾನೆ ಇವನು. ಇರು ಬಿಶು. ಅಶೋ ಶೋ 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 ಅಶೋ ಶೋ ಅಶೋ. ಬಾರಮ್ಮ ಹೋಗೋಣ. ಆಕಾಶ್ ಬೈ ಕ್ಲಬ್ ಬಾಸ್ ಬಗ್ಗೆ ಸ್ವಲ್ಪ ಹೇಳ್ಕೋಬೇಕಿತ್ತು ನಾವು. ಅದೊಂದು ಕ್ಲಬ್ ಬಾಸ್ ಹೇಳಿಲ್ಲ. ಡನ್. ಸೊ ಫೈನಲಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಶೂಟ್ ಮುಗೀತು. ಸೊ ಗೋಯಿಂಗ್ ಬ್ಯಾಕ್ ಟು ಹೋಮ್. ಸಿಗೋಣ ಮತ್ತೊಂದು ವ್ಲಾಗ್ನಲ್ಲಿ ಸ್ನೇಹಿತರೆ. ಪಾಟೀಲ್ ಸರ್ ಬಾಯ್. ಬಾಯ್ 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 ಭೀಷ್ಮ. ಬಾಯ್ ಬಾಯ್. ಥ್ಯಾಂಕ್ ಯು. हम नहीं तोड़ेंगे. ए दोस्ती ಹೇಳು.